ಜೈ ಹಿಂದ್ ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಒಂದು ಟ್ರೆಂಡಿಂಗ್ ಟಾಪಿಕ್ ಸ್ಟೇಟ್ ಸ್ಕೀಮ್ಸ್ 2026. ಜನವರಿ 2026ರಿಂದ ಜೂನ್ 2026ರವರೆಗಿನ ಭಾರತದ ಎಲ್ಲ ರಾಜ್ಯಗಳ ಪ್ರಮುಖ ಯೋಜನೆಗಳ ಬಗ್ಗೆ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ಕಂಪ್ಲೀಟ್ ಆಗಿ ವಿವರಣೆಯನ್ನು ನೀಡ್ತಾ ಹೋಗ್ತೀವಿ. ಸಂಪೂರ್ಣ ಇನ್ಫಾರ್ಮೇಶನ್ ಕೊಡಲಾಗುತ್ತೆ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಭ್ರಷ್ಟಾಚಾರವನ್ನು ತೊಡೆದು ಹಾಕುವ ಪ್ರಾಜೆಕ್ಟ್ 0 ಎನ್ನುವಂಥ ಯೋಜನೆ ಯಾವ ರಾಜ್ಯ ಸರ್ಕಾರದ್ದು? ಯೋಜನೆ ಹೆಸರು ಪ್ರಾಜೆಕ್ಟ್ 0. ಸರಿಯಾದ ಉತ್ತರ ಇದು ಕೇರಳಂ ಸರ್ಕಾರದ್ದು. ಕೇರಳ ರಾಜ್ಯದ ಹೆಸರು ಇತ್ತೀಚೆಗೆ ಕೇರಳಂ ಅಂತೇಳಿ ಬದಲಾಗಿದೆ, ನೋಟ್ ಮಾಡ್ಕೊಳ್ಳಿ. ಸೊ ಈ ಒಂದು ಯೋಜನೆ ಇದೆಯಲ್ಲ, ಇದು ರಾಜ್ಯ ಸರ್ಕಾರದ ಯೋಜನೆಗಳನ್ನ ಉಚಿತವಾಗಿ, ಅಂದ್ರೆ ಸರ್ಕಾರದ ಎಲ್ಲಾ ಯೋಜನೆಗಳನ್ನು ಭ್ರಷ್ಟಾಚಾರ ರಹಿತವಾಗಿ ಬೆನಿಫಿಷಿಯರ್ಸ್ಗೆ ಅಂದ್ರೆ ಜನರಿಗೆ ತಲುಪಿಸುವುದು. ಇದರ ಉದ್ದೇಶ ಏನು ಕೇಳಿದ್ರೆ, ಸರ್ಕಾರದ ಎಲ್ಲ ಯೋಜನೆಗಳನ್ನ ಯಾವುದೇ ರೀತಿಯ ಭ್ರಷ್ಟಾಚಾರವಿಲ್ಲದೆ ನೇರವಾಗಿ ಯಾವ ರೀತಿ ಅಕೌಂಟ್ ಪೇ ಆಗುತ್ತಲ್ಲ ಆ ರೀತಿಯಾಗಿ ನೇರವಾಗಿ ತಲುಪಿಸುವಂಥದ್ದು ಪ್ರಾಜೆಕ್ಟ್ 0 ಯೋಜನೆ. ಕೇರಳಂ ರಾಜ್ಯದ್ದು ಕರಪ್ಷನ್ ಡೌನ್ ಅಂದ್ರೆ ಭ್ರಷ್ಟಾಚಾರವನ್ನ 0 ಇಳಿಸುವಂಥದ್ದು, ಸಂಪೂರ್ಣವಾಗಿ ತೊಡೆದು ಹಾಕುವಂಥ ಒಂದು ಪ್ರಮುಖ ಯೋಜನೆ. ಅಸ್ಸಾಂ ರಾಜ್ಯದ ಪಾರಂಪರಿಕ ಮುಗ ಎನ್ನುವಂಥ ಸಿಲ್ಕ್ ಅನ್ನ ವಿಶ್ವಾದ್ಯಂತ ಗುರುತಿಸೋದಕ್ಕೆ ಅಂದ್ರೆ ಗ್ಲೋಬಲ್ ರೆಕಗ್ನೈಸ್ ಮಾಡೋದಕ್ಕೆ ಮಿಷನ್ ಸೆನಹಾ ಚೋರಿ ಎನ್ನುವಂಥ ಯೋಜನೆ, ಮಿಷನ್ ಸೆನಹಾ ಚೋರಿಯನ್ನು ಪ್ರಾರಂಭಿಸಿದವರು ಯಾರು? ಸೊ ಯಾವ ರಾಜ್ಯದ್ದು ಕೇಳಿದ್ರೆ ಇಲ್ಲಿ ಅಸ್ಸಾಂ ರಾಜ್ಯದಲ್ಲಿದೆ. ಇದನ್ನ ಉದ್ಘಾಟನೆ ಮಾಡಿದ್ದು ಯಾರು? ಇದನ್ನ ಚಾಲನೆ ಕೊಟ್ಟಿದ್ದು ಯಾರು ಅಂತೇಳಿ. ಸರಿ ಉತ್ತರ ಜ್ಯೋತಿರಾದಿತ್ಯ ಸಿಂಧ್ಯಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಜ್ಯೋತಿರಾದಿತ್ಯ ಸಿಂಧ್ಯಾ ಯೂನಿಯನ್ ಮಿನಿಸ್ಟರ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟರ್ನ್ ರೀಜನ್. ಗೊತ್ತಿರಲಿ, ಇವರು ಯೂನಿಯನ್ ಮಿನಿಸ್ಟರ್, ಕೇಂದ್ರ ಮಂತ್ರಿ. ಯಾವುದಕ್ಕೆ? ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟರ್ನ್ ರೀಜನ್. ಈಶಾನ್ಯ ರಾಜ್ಯಗಳ ಒಂದು ಅಭಿವೃದ್ಧಿ ಇಲಾಖೆಯ ಮಂತ್ರಿ ಇವರು ಅಸ್ಸಾಂ ರಾಜ್ಯದ ಪಾರಂಪರಿಕ ಮುಗ ಸಿಲ್ಕ್ ಅನ್ನ ವಿಶ್ವಾದ್ಯಂತ ಗುರುತಿಸುವಂತೆ ಮಾಡೋದಕ್ಕೆ, ರೆಕಗ್ನೈಸ್ ಮಾಡೋದಕ್ಕೆ 411 ಕೋಟಿ ವೆಚ್ಚದ ಯೋಜನೆ ಇದು, ಮಿಷನ್ ಸೆನಹಾ ಚೋರಿ ಅಂತೇಳಿ ಇದನ್ನ ಮಾಡಿದ್ರು. ಇದನ್ನ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಶ್ವ ಶರ್ಮಾ ಅವರ ಜೊತೆ ಸೇರಿಕೊಂಡು ಸೆಂಟ್ರಲ್ ಮಿನಿಸ್ಟರ್ ಜ್ಯೋತಿರಾದಿತ್ಯ ಸಿಂಧ್ಯಾ ಇದಕ್ಕೆ ಚಾಲನೆಯನ್ನು ನೀಡಿದ್ರು. ಯಾವ ರಾಜ್ಯ ಸರ್ಕಾರವು ನ್ಯಾಷನಲ್ ಇ ವಿಧಾನ ಅಪ್ಲಿಕೇಶನ್ ಅನ್ನ ಜಾರಿಗೆ ತಂತು? ಏನಿದು ಕೇಳಿದ್ರೆ ನೇವಾ ಅಂತೇಳಿ ನಾವು ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಕರಿಬಹುದು. ಈ ರೀತಿ ಇರುತ್ತೆ ನೇವಾ ಅಂತೇಳಿ, ನ್ಯಾಷನಲ್ ಇ ವಿಧಾನ್ ಅಪ್ಲಿಕೇಶನ್ ಅಂತೇಳಿ. ಸೊ ಇದನ್ನ ಜಾರಿಗೆ ತಂದಂತಹ ರಾಜ್ಯ ಯಾವುದು ಕೇಳಿದ್ರೆ ಪಶ್ಚಿಮ ಬಂಗಾಳ. ಆಪ್ಷನ್ ಇಸ್ ದ ರೈಟ್ ಆನ್ಸರ್, ಪಶ್ಚಿಮ ಬಂಗಾಳ. ಸೊ ಇದು ಏನು ಕೇಳಿದ್ರೆ ನೇವಾ ಏನು ಕೇಳಿದ್ರೆ ಇದು ಪೇಪರ್ಲೆಸ್ ಅಸೆಂಬ್ಲಿ ಅಂತ ಹೇಳ್ಬೋದು ನಾವು. ಇದನ್ನ ಪೇಪರ್ಲೆಸ್ ಅಸೆಂಬ್ಲಿ ಅಂದ್ರೆ ಪಶ್ಚಿಮ ಬಂಗಾಳದ ವಿಧಾನಸಭೆಯನ್ನು ಸಂಪೂರ್ಣವಾಗಿ ಡಿಜಿಟಲೈಸ್ಡ್ ಮಾಡುವಂಥದ್ದು, ಡಿಜಿಟಲೈಸ್ಡ್ ಅಸೆಂಬ್ಲಿ. ಅಥವಾ ಪೇಪರ್ಲೆಸ್ ಅಸೆಂಬ್ಲಿ ಅಂತೇಳಿ ಇದು ನಾವು ಕರಿಬಹುದಾಗಿದೆ. ಸೊ ನಾಗಾಲ್ಯಾಂಡ್ ಈ ಒಂದು ನೇವಾ ಜಾರಿಗೆ ತಂದ ಮೊದಲ ರಾಜ್ಯ. ನಾಗಾಲ್ಯಾಂಡ್ ಮೊದಲ ರಾಜ್ಯ. ಸೊ ಪ್ರಶ್ನೆ ಈ ರೀತಿ ಕೇಳ್ಬೋದು, ನ್ಯಾಷನಲ್ ಇ ವಿಧಾನ ಅಪ್ಲಿಕೇಶನ್ ಅಥವಾ ನೇವಾ ಜಾರಿಗೆ ತಂದ ಮೊದಲ ರಾಜ್ಯ ಯಾವುದು ಕೇಳಿದ್ರೆ ನಾಗಾಲ್ಯಾಂಡ್. ಇತ್ತೀಚೆಗೆ ಜಾರಿಗೆ ತಂದ ರಾಜ್ಯ ಯಾವುದು ಕೇಳಿದ್ರೆ ಪಶ್ಚಿಮ ಬಂಗಾಳ. ಮಹಿಳೆಯರ ಸುರಕ್ಷತೆಗಾಗಿ ಯಾವ ರಾಜ್ಯ ಸರ್ಕಾರವು ಸ್ಟ್ರೀ ರೈಡ್ ಅನ್ನ ಪ್ರಾರಂಭಿಸಿತು? ಸ್ಟ್ರೀ ರೈಡ್ ಯೋಜನೆ. ಸರಿ ಉತ್ತರ ತೆಲಂಗಾಣ. ಏನಿದು ಸ್ಟ್ರೀ ರೈಡ್ ಯೋಜನೆ ಅಂತ ಕೇಳಿದ್ರೆ ಮಹಿಳಾ ರಕ್ಷಣೆಗಾಗಿ ಈ ಯೋಜನೆ, ವಿಶೇಷವಾಗಿ ಮಹಿಳಾ ರಕ್ಷಣೆ ಮತ್ತು ಮಹಿಳೆಯರ ಆರ್ಥಿಕ ಆತ್ಮನಿರ್ಭರ ಅಂದ್ರೆ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುವಂಥ ಯೋಜನೆ ಮತ್ತು ಮಹಿಳೆಯರ ಚಿಕ್ಕ ಚಿಕ್ಕ ಉದ್ದಿಮೆಗಳಿಗೆ
ಒಂದು ಪ್ರೋತ್ಸಾಹ ಧನವನ್ನು ನೀಡುವಂಥ ಯೋಜನೆ ಸ್ಟ್ರೀ ರೈಡ್ ಯೋಜನೆ, ತೆಲಂಗಾಣ ರಾಜ್ಯದ್ದು. ಯಾವ ರಾಜ್ಯ ಸರ್ಕಾರವು ಭಾರತದ ಮೊದಲ ಮಶ್ರೂಮ್ ಮಿಷನ್, ಭಾರತದ ಫಸ್ಟ್ ಮಶ್ರೂಮ್ ಮಿಷನ್ ಆಫ್ ಇಂಡಿಯಾ ಇದನ್ನು ಘೋಷಣೆ ಮಾಡ್ತು? ಸರಿಯಾದ ಉತ್ತರ ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶ್ ಈ ಮಶ್ರೂಮ್ ಮಿಷನ್ಗೆ 13,000 ಕೋಟಿ ರೂಪಾಯಿಯನ್ನ ಮೀಸಲು ಇಡ್ತು ಮಶ್ರೂಮ್ ಮಿಷನ್ಗಾಗಿ. ಏನಿದು ಮಶ್ರೂಮ್ ಮಿಷನ್ ಅಂದ್ರೆ ಹೆಸರಲ್ಲಿ ಇರುವ ಹಾಗೆ ಇದು ಭಾರತದ ಅತಿ ದೊಡ್ಡ ಅಣಬೆ ಕೃಷಿಯಾಗಿದೆ. ಭಾರತದ ಅತಿ ದೊಡ್ಡ ಮಶ್ರೂಮ್ ಅಥವಾ ಅಣಬೆ ಕೃಷಿ ಪ್ರೋತ್ಸಾಹಕರ ಯೋಜನೆಯಾಗಿದೆ ಇದು ಮಶ್ರೂಮ್ ಮಿಷನ್. ಇದನ್ನ ಆಂಧ್ರ ಪ್ರದೇಶದ ಸಿಎಂ ಆಗಿರುವಂತಹ ಚಂದ್ರಬಾಬು ನಾಯ್ಡು ಇವರು ಇದನ್ನ ಉದ್ಘಾಟನೆ ಮಾಡಿದ್ರು, ಇದಕ್ಕೆ ಚಾಲನೆಯನ್ನು ಕೊಟ್ಟರು. ಈ ಕೆಳಗಿನ ಭಾರತದ ಯಾವ ಮೊದಲ ಈಶಾನ್ಯ ರಾಜ್ಯವು ಯೂನಿಫಾರ್ಮ್ ಸಿವಿಲ್ ಕೋಡ್ UCC ಜಾರಿಗೆ ತಂತು? ಸರಿಯಾದ ಉತ್ತರ ಅಸ್ಸಾಂ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದು ಮೊದಲ ಈಶಾನ್ಯ ರಾಜ್ಯ, ನೋಟ್ ಮಾಡ್ಕೊಳ್ಳಿ, ಮೊದಲ ಈಶಾನ್ಯ ರಾಜ್ಯ ಹಾಗೂ ಭಾರತದ 3ನೇ ರಾಜ್ಯ. ಅಂದ್ರೆ ಈವರೆಗೆ ಅಸ್ಸಾಂಗಿಂತ ಮೊದಲು 2 ರಾಜ್ಯಗಳು ಈಗಾಗಲೇ UCC ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಜಾರಿಗೆ ತಂದಿದ್ದಾವೆ. ಹಾಗಾದ್ರೆ ಆ 2 ರಾಜ್ಯದ ಇನ್ನೊಂದು ಪ್ರಶ್ನೆ ಕೇಳ್ಬೋದು, ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿಗೆ ತಂದ ಮೊದಲ ರಾಜ್ಯ ಯಾವುದು ಅಂತೇಳಿ. ಮೊದಲ ರಾಜ್ಯ ಯಾವುದು ಅಂತೇಳಿ ಕೇಳ್ಬೋದು, ನೋಟ್ ಮಾಡ್ಕೊಳ್ಳಿ. ಮೊದಲ ರಾಜ್ಯ ಉತ್ತರಾಖಂಡ. ಪ್ರಶ್ನೆ ಈ ರೀತಿನೂ ಕೂಡ ಕೇಳ್ಬೋದು, ಯಾವ ವರ್ಷದಲ್ಲಿ ಉತ್ತರಾಖಂಡ UCC ಜಾರಿಗೆ ತರುವುದರ ಮೂಲಕ ಭಾರತದ ಮೊದಲ ರಾಜ್ಯವಾಗಿ ಹೊರಹೊಮ್ಮಿತು ಅಂತ ಕೇಳಿದ್ರೆ ಇನ್ 2024. ಈ ವರ್ಷನೇ ಇನ್ನೊಂದು ರಾಜ್ಯ ಕೂಡ UCCನ ಜಾರಿಗೆ ತಂತು, ಆ ರಾಜ್ಯ ಗುಜರಾತ್ 2026 ನಲ್ಲಿ. ಸೊ ಗುಜರಾತ್ನ ನಂತರ ಅಸ್ಸಾಂ ಈ ಒಂದು UCC ಕೋಡನ್ನು ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಜಾರಿಗೆ ತಂತು. ಆ ಮೂಲಕ ಈ UCC ಕೋಡ್ ಜಾರಿಗೆ ತಂದ ಮೊದಲ ಈಶಾನ್ಯ ರಾಜ್ಯ ಮತ್ತು ಭಾರತದ 3ನೇ ರಾಜ್ಯವಾಗಿದೆ ಅಸ್ಸಾಂ. ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವು ವಾಮನ ವನ ಎನ್ನುವಂಥ ಅಭಿಯಾನವನ್ನು ಪ್ರಾರಂಭ ಮಾಡ್ತು? ಸರಿಯಾದ ಉತ್ತರ ದೆಹಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾವ ರಾಜ್ಯ 2026ನೇ ವರ್ಷವನ್ನ ಕೃಷಿ ವರ್ಷ ಅಗ್ರಿಕಲ್ಚರ್ ಇಯರ್ ಅಂತೇಳಿ ಘೋಷಣೆ ಮಾಡ್ತು? ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ವಿಚ್ ಸ್ಟೇಟ್ ಅನೌನ್ಸ್ಡ್ 2026 ಇಯರ್ ಆಸ್ ಅ ಅಗ್ರಿಕಲ್ಚರ್ ಇಯರ್, ಕೃಷಿ ವರ್ಷ ಅಂತೇಳಿ ಘೋಷಣೆ ಮಾಡ್ತು? ಸರಿ ಉತ್ತರ ಮಧ್ಯಪ್ರದೇಶ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸೊ ಈ ಒಂದು 2026ರ ಅಗ್ರಿಕಲ್ಚರ್ ಇಯರ್ನ ಥೀಮ್ ಏನು ಕೇಳಿದ್ರೆ ಕೃಷಿ ವರ್ಷದ ಥೀಮ್ ಏನು ಅಂತ ಕೇಳಿದ್ರೆ ಥೀಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ಪ್ರಾಸ್ಪರಸ್ ಫಾರ್ಮರ್, ಪ್ರಾಸ್ಪರಸ್ ಸ್ಟೇಟ್. ಪ್ರಾಸ್ಪರಸ್ ಫಾರ್ಮರ್, ಪ್ರಾಸ್ಪರಸ್ ಸ್ಟೇಟ್. ಇದು 2026ರ ಥೀಮ್ ಆಗಿದೆ. ಉಲ್ಲಾಸ್ ಎಂಬ ಇನಿಷಿಯೇಟಿವ್ ಪ್ರಾರಂಭಿಸಿದ ರಾಜ್ಯ ಯಾವುದು? ಉಲ್ಲಾಸ್. ಸರಿಯಾದ ಉತ್ತರ ಸಿಕ್ಕಿಂ. ಏನಿದು ಉಲ್ಲಾಸ್ ಇನಿಷಿಯೇಟಿವ್ ಕೇಳಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಲೈಫ್ ಲಾಂಗ್ ಲರ್ನಿಂಗ್ ಫಾರ್ ಆಲ್ ಇನ್ ಸೊಸೈಟಿ ಪ್ರೋಗ್ರಾಮ್. ಏನಿದು ಅಂಡರ್ಸ್ಟ್ಯಾಂಡಿಂಗ್ ಲೈಫ್ ಲಾಂಗ್ ಲರ್ನಿಂಗ್ ಫಾರ್ ಆಲ್ ಇನ್ ಸೊಸೈಟಿ. ಅಂಡರ್ಸ್ಟ್ಯಾಂಡಿಂಗ್ ಲೈಫ್ ಲಾಂಗ್ ಲರ್ನಿಂಗ್ ಆಲ್ ಇನ್ ಸೊಸೈಟಿ ಅನ್ನುವಂತಹ ಒಂದು ಪ್ರಮುಖ ಇನಿಷಿಯೇಟಿವ್ ಇದು. ಉಲ್ಲಾಸ್ ಎನ್ನುವಂಥ ಇನಿಷಿಯೇಟಿವ್ ಪ್ರಾರಂಭ ಮಾಡಿದ ರಾಜ್ಯ ಸಿಕ್ಕಿಂ. ಇದು ನ್ಯೂ ಇಂಡಿಯಾ ಲಿಟ್ರಸಿ ಪಾಲಿಸಿ ಆಗಿದೆ. ಭಾರತದ ನೂತನ ಶಿಕ್ಷಣ ನೀತಿಯಾಗಿದೆ ನ್ಯೂ ಇಂಡಿಯಾ ಲಿಟರಸಿ ಪಾಲಿಸಿ.
ಮಿಷನ್ ಕ್ವೀನ್ ಪೈನಾಪಲ್ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ತ್ರಿಪುರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಿಷನ್ ಕ್ವೀನ್ ಪೈನಾಪಲ್. ಆಮಾ ದೀದಿ ವಾಹಿನಿ ಬಸ್ ಸೇವಾ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿ ಉತ್ತರ ಸಿಕ್ಕಿಂ. ಸಿಕ್ಕಿಂನ ಗ್ಯಾಂಗ್ಟಾಕ್ ನಲ್ಲಿ ಇದರ ಉದ್ಘಾಟನೆ ಆಗುತ್ತೆ, ರಾಜಧಾನಿಯಲ್ಲಿ. ಸಿಕ್ಕಿಂ ರಾಜಧಾನಿ ಗ್ಯಾಂಗ್ಟಾಕ್ ಅಲ್ಲಿ ಇದರ ಉದ್ಘಾಟನೆ ಆಗುತ್ತೆ. ಇದು ಪಿಂಕ್ ಸಿಟಿ ರನ್ನರ್ ಎನ್ನುವಂತ ಯೋಜನೆ ಅಂತ ಕರೀಬಹುದು. ಪಿಂಕ್ ಸಿಟಿ ರನ್ನರ್ ಎನ್ನುವಂತ ಯೋಜನೆ ಆಮಾ ದೀದಿ ವಾಹಿನಿ ಬಸ್ ಸೇವಾ ಯೋಜನೆ. ಪ್ರಾಜೆಕ್ಟ್ ಗಂಗಾ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಉತ್ತರ ಪ್ರದೇಶ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಏನಿದು ಪ್ರಾಜೆಕ್ಟ್ ಗಂಗಾ ಅಂತ ಕೇಳಿದ್ರೆ, ಸೊ ಇದು 20 ಲಕ್ಷ ಉತ್ತರ ಪ್ರದೇಶದ 20 ಲಕ್ಷ ಹಳ್ಳಿಗಳಿಗೆ ಹೈ ಸ್ಪೀಡ್ ಇಂಟರ್ನೆಟ್ ಕೊಡುವಂಥದ್ದು. ಹೈ ಸ್ಪೀಡ್ ಇಂಟರ್ನೆಟ್ ಸೇವೆಯನ್ನು ನೀಡುವಂಥ ಒಂದು ಯೋಜನೆ ಆಗಿದೆ. ಯೋಜನೆ ಹೆಸರು ಪ್ರಾಜೆಕ್ಟ್ ಗಂಗಾ. ಯಾವ ರಾಜ್ಯ ಸರ್ಕಾರವು ಟಿ ಟ್ರೈಬ್ಸ್ಗಳಿಗೆ ಅಂದರೆ ಟಿ ಬುಡಕಟ್ಟು ಜನಾಂಗದವರಿಗೆ, ಬುಡಕಟ್ಟು ಜನಾಂಗ ಅನ್ನೋದ್ರ ಜೊತೆಗೆ ಟೀ ಕಾರ್ಮಿಕರಿಗೆ, ಚಹಾ ಕಾರ್ಮಿಕರಿಗೆ 3% ಮೀಸಲಾತಿಯನ್ನ ಎಜುಕೇಶನ್ ಮತ್ತು ಉದ್ಯೋಗದಲ್ಲಿ ನೀಡಿತು? ಸರಿ ಉತ್ತರ ಅಸ್ಸಾಂ ಸರ್ಕಾರ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಚಹಾ ಕಾರ್ಮಿಕರು. ಯಾವ ರಾಜ್ಯವು ಫೆಬ್ರವರಿ 2026ರಲ್ಲಿ ನಕ್ಸಲ್ ಮುಕ್ತ ರಾಜ್ಯವಾಗಿ ಘೋಷಣೆಯನ್ನ ಮಾಡಿತು? ಸರಿಯಾದ ಉತ್ತರ ಬಿಹಾರ. ಬಿಹಾರ ರಾಜ್ಯದಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ. ಏನ್ ಕೇಳಿದ್ರೆ, ಸುರೇಶ್ ಕೋಡಾ ಎನ್ನುವಂತ ಒಬ್ಬ ನಕ್ಸಲ್, ಸುರೇಶ್ ಕೋಡಾ ಎನ್ನುವಂತಹ ನಕ್ಸಲ್ ವ್ಯಕ್ತಿ ಮುಂಗೇರ್ನಲ್ಲಿ, ಎಲ್ಲಿ ಬಿಹಾರದ ಮುಂಗೇರ್ನಲ್ಲಿ ಸರ್ಕಾರಕ್ಕೆ ಸರೆಂಡರ್ ಆಗ್ತಾನೆ. ಈತನ ಸರೆಂಡರ್ ನಂತರ ಬಿಹಾರ ಸರ್ಕಾರ ಬಿಹಾರವನ್ನ ನಕ್ಸಲ್ ಮುಕ್ತ ರಾಜ್ಯವಾಗಿ ಘೋಷಿಸಲ್ಪಡ್ತು. ಮೇರಿ ರಸೋಯಿ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಮೇರಿ ರಸೋಯಿ ಯೋಜನೆ. ಸರಿಯಾದ ಉತ್ತರ ಪಂಜಾಬ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪಂಜಾಬ್. ಸೊ 40 ಲಕ್ಷ ಕುಟುಂಬಗಳಿಗೆ ಆಹಾರ ಧಾನ್ಯದ ಕಿಟ್ ಅನ್ನು ನೀಡುವಂತ ಯೋಜನೆ. ನಲವತ್ತು ಲಕ್ಷ ಕುಟುಂಬಗಳಿಗೆ 40 ಲಕ್ಷ ಕುಟುಂಬಗಳಿಗೆ ಫುಡ್ ಕಿಟ್, ಆಹಾರದ ಕಿಟ್ ಅನ್ನು ನೀಡುವಂತ ಯೋಜನೆ ಮೇರಿ ರಸೋಯಿ ಯೋಜನೆ, ಪಂಜಾಬ್ ಸರ್ಕಾರದ್ದು. ವನಜೀವಿ ದೀದಿ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ವನಜೀವಿ ದೀದಿ ಯೋಜನೆ. ಸರಿ ಉತ್ತರ ಜಾರ್ಖಂಡ್. ಜಾರ್ಖಂಡ್ ರಾಜ್ಯದ ಪಲಮಾ ಟೈಗರ್ ರಿಸರ್ವ್ನಲ್ಲಿ ಈ ಯೋಜನೆಗೆ ಚಾಲನೆ ನೀಡಲಾಯಿತು. ರಾಹವೀರ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ರಾಹವೀರ ಯೋಜನೆ. ಸರಿ ಉತ್ತರ ದೆಹಲಿ ಸರ್ಕಾರ. ಏನಿದು ರಾಹವೀರ ಯೋಜನೆ ಅಂತ ಕೇಳಿದ್ರೆ, ರಸ್ತೆ ಅಪಘಾತಗಳಲ್ಲಿ ಅಪಘಾತವಾದವರಿಗೆ ನೆರವಾದವರಿಗೆ ಸಹಾಯಧನ ನೀಡುವ ಯೋಜನೆ. ರಸ್ತೆ ಅಪಘಾತದಲ್ಲಿ ನೆರವಾದವರಿಗೆ, ಹೆಲ್ಪ್ ಮಾಡಿದವರಿಗೆ, ವಿಕ್ಟಿಮ್ಸ್ಗೆ ಸಹಾಯ ಮಾಡಿದವರಿಗೆ ಸಹಾಯಧನ ಯೋಜನೆ. ಸಾಮಾನ್ಯವಾಗಿ ರಸ್ತೆ ಅಪಘಾತಗಳಾದ ಸಂದರ್ಭದಲ್ಲಿ ಯಾರೂ ಕೂಡ ತಮ್ಮ ಅರ್ಜೆನ್ಸಿಯ ಕಾರಣಕ್ಕೆ ಅವರನ್ನು ಹಾಸ್ಪಿಟಲೈಸ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಯಾರಾದರೂ ಆಸ್ಪತ್ರೆಗೆ ಸೇರಿಸಿದ್ರೆ, ಅವರಿಗೆ ಸಹಾಯ ಮಾಡಿದ್ರೆ ಅಂಥವರಿಗೆ 25,000 ನಗದು ಹಣ ನೀಡುವ ಯೋಜನೆ ರಾಹವೀರ ಯೋಜನೆ ಆಗಿದೆ. ರಾಣಿ ದುರ್ಗಾವತಿ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ರಾಣಿ ದುರ್ಗಾವತಿ ಯೋಜನೆ. ಸರಿಯಾದ ಉತ್ತರ ಛತ್ತೀಸ್ಗಢ. ಛತ್ತೀಸ್ಗಢದಲ್ಲಿ ಬಾಲಕಿಯರಿಗಾಗಿ ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಯಿತು. ಬಾಲಕಿಯರಿಗಾಗಿ. ಏನಿದು ಯೋಜನೆ ಅಂತ ಕೇಳಿದ್ರೆ, 18 ವರ್ಷದ ನಂತರ ಹೆಣ್ಣು ಮಗುವಿಗೆ
ಆಕೆ ತನ್ನ ಕಾಲ ಮೇಲೆ ತಾನು ನಿಲ್ಲಲು ಆಕೆಗೆ ಹಣವನ್ನು ನೀಡುವಂಥದ್ದು. ಎಷ್ಟು ಕೇಳಿದ್ರೆ 1.5 ಲಕ್ಷ ಸಹಾಯಧನ ನೀಡುವಂಥ ಯೋಜನೆ. 1.5 ಲಕ್ಷ ಸಹಾಯಧನ ನೀಡುವಂಥ ಯೋಜನೆ. ರಾಣಿ ದುರ್ಗಾವತಿ ಯೋಜನೆ ಛತ್ತೀಸ್ಗಢ ರಾಜ್ಯದ್ದು. ಮಿಷನ್ ಬಸುಂಧರಾ 3.0 ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿ ಉತ್ತರ ಅಸ್ಸಾಂ. ಏನಿದು ಮಿಷನ್ ಬಸುಂಧರಾ ಅಂತ ಕೇಳಿದ್ರೆ, ಮಿಷನ್ ಬಸುಂಧರಾ ಲ್ಯಾಂಡ್ಲೆಸ್ ಟ್ರೈಬಲ್ ಕುಟುಂಬಗಳಿಗೆ ಲ್ಯಾಂಡ್ ಪಟ್ಟ ಅಂದ್ರೆ ಭೂಮಿಯನ್ನ ನೀಡುವಂತ ಯೋಜನೆ. ಲ್ಯಾಂಡ್ಲೆಸ್ ಟ್ರೈಬಲ್ ಗಳಿಗೆ ಅಂದ್ರೆ ಭೂರಹಿತ ಬುಡಕಟ್ಟು ಜನಾಂಗದವರಿಗೆ, ಭೂರಹಿತ ಬುಡಕಟ್ಟು ಜನಾಂಗದವರಿಗೆ ಭೂಮಿ ನೀಡುವಂತ ಯೋಜನೆಯಾಗಿದೆ ಇದು. ಭೂಮಿ ನೀಡುವ ಯೋಜನೆ ಇದು. ಯೋಜನೆ ಹೆಸರು ಮಿಷನ್ ಬಸುಂಧರಾ 3.0 ಯೋಜನೆ. ಮುಖ್ಯಮಂತ್ರಿ ಮಾವಾ ದಿಯಾ ಸತ್ಕಾರ ಯೋಜನೆ, ಸಿಎಂ ಮಾವಾ ದಿಯಾ ಸತ್ಕಾರ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಪಂಜಾಬ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಪಂಜಾಬ್. ಮಹಿಳೆಯರಿಗೆ ಹಣ ನೀಡುವಂಥದ್ದು ಯೋಜನೆ. ಪ್ರಮುಖವಾಗಿ 18 ವರ್ಷದೊಳಗಿನ ಮಕ್ಕಳಿಗೆ 1,000, 18 ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ ಪ್ರತಿ ತಿಂಗಳು 1,000 ಹಣ ನೀಡುವಂತ ಒಂದು ಯೋಜನೆ ಆಗಿದೆ. ಜಾತಿ ಆಧಾರಿತ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಮಾಡಿದ ಮೊದಲ ರಾಜ್ಯ ಯಾವುದು? ಸರಿಯಾದ ಉತ್ತರ ಜಾತಿ ಆಧಾರಿತ ಒಂದು ಸಮೀಕ್ಷೆಯನ್ನು ಮಾಡಿದ್ದು ಪಂಜಾಬ್. ಏಪ್ರಿಲ್ 2026ರಲ್ಲಿ ಇದು ಜಾತಿ ಆಧಾರಿತ ಜನಗಣತಿಯನ್ನು ಮಾಡಿತು ಮತ್ತು ಈ ಜಾತಿ ಆಧಾರಿತ ಜನಗಣತಿ ಮಾಡಿದ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯನ್ನು ಮಾಡಿದ ಮೊದಲ ರಾಜ್ಯ ಪಂಜಾಬ್. ಮುಖ್ಯಮಂತ್ರಿ ಅನ್ನಪೂರ್ಣ ಯೋಜನೆ ಜಾರಿ ಮಾಡಿದಂಥ ರಾಜ್ಯ ಯಾವುದು? ಸರಿ ಉತ್ತರ ಒಡಿಸ್ಸಾ. ಒಡಿಸ್ಸಾ ರಾಜ್ಯದಲ್ಲಿ ಹೆಚ್ಚುವರಿ ಅಕ್ಕಿಯನ್ನು ನೀಡುವಂಥ ಒಂದು ಯೋಜನೆ ಇದು. ಹೆಚ್ಚುವರಿ ಅಕ್ಕಿ ನೀಡುವ ಯೋಜನೆಯಾಗಿದೆ. ಹೆಚ್ಚುವರಿಯಾಗಿ ಅಕ್ಕಿಯನ್ನು ನೀಡುವಂಥದ್ದು, ವಿಶೇಷವಾಗಿ ಪ್ರತಿ ಕುಟುಂಬಕ್ಕೆ 5 kg ಅಕ್ಕಿ ನೀಡುವಂಥದ್ದು. ನರಿತ್ ಎಐ ಹೆಸರಿನ ಸಿಸ್ಟಮ್ ಜಾರಿ ಮಾಡಿದ ಪೊಲೀಸ್, ನರಿತ್ ಎಐ ಯಾವ ರಾಜ್ಯದ ಪೊಲೀಸ್? ಸರಿ ಉತ್ತರ ಗುಜರಾತ್ ಪೊಲೀಸ್. ಗುಜರಾತ್ ಪೊಲೀಸ್ ನರಿತ್ ಎಐ ಅನ್ನು ಜಾರಿ ಮಾಡಿತು. ಏನಿದು ನರಿತ್ ಎಐ ಅಂತ ಕೇಳಿದ್ರೆ, ಮಾದಕ ವ್ಯಸನಗಳಿಂದ ಮುಕ್ತ ಮಾಡುವಂಥದ್ದು ಅಥವಾ ನಿಷೇಧ ಮಾಡುವಂಥ ಪ್ರಮುಖ ಯೋಜನೆ. ಪ್ರಾಜೆಕ್ಟ್ ಹಿಮ ಸರೋವರ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿ ಉತ್ತರ ಲಡಾಖ್. ಲಡಾಖ್ನಲ್ಲಿ ವಿನಯ್ ಕುಮಾರ್ ಸಕ್ಸೇನಾ, ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್, ವಿನಯ್ ಕುಮಾರ್ ಸಕ್ಸೇನಾ ಏನಿವರು ಲೆಫ್ಟಿನೆಂಟ್ ಗವರ್ನರ್ ಆಫ್ ಲಡಾಖ್. ಇವರು ಪ್ರಾಜೆಕ್ಟ್ ಹಿಮ ಸರೋವರ ಯೋಜನೆಯನ್ನು ಪ್ರಾರಂಭಿಸಿತು. ಅಂದರೆ ಲಡಾಖ್ನಲ್ಲಿ ಎಲ್ಲೆಲ್ಲಿ ಭತ್ತವನ್ನು ಬೆಳೆಯೋದಕ್ಕೆ ಕೊರತೆ ಆಗ್ತಾ ಇತ್ತು ನೀರು, ಅಲ್ಲಿ ನೀರನ್ನು ತಲುಪಿಸುವಂಥ ಯೋಜನೆ, ವಿಶೇಷವಾಗಿ ಅಕ್ಕಿ ಉತ್ಪಾದನೆಗೆ. ಪ್ರಾಜೆಕ್ಟ್ ಸಂಜೀವಿನಿ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸಂಜೀವಿನಿ ಯೋಜನೆ ಪ್ರಾರಂಭಿಸಿದ ರಾಜ್ಯ ತೆಲಂಗಾಣ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇದು ಇಂಡಿಯಾಸ್ ಫಸ್ಟ್ ಇಂಟಿಗ್ರೇಟೆಡ್ ಹೈವೇ ಆಕ್ಸಿಡೆಂಟ್ ಕೇರ್ ಸಿಸ್ಟಮ್ ಆಗಿದೆ. ಚಿತಾ ಆಂದೋಲನ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು? ಇದೊಂದು ದೊಡ್ಡ ಮಟ್ಟದ ಆಂದೋಲನ. ಇದು ಮಧ್ಯಪ್ರದೇಶದಲ್ಲಿ ಪ್ರಾರಂಭಿಸಲಾದ ಒಂದು ಆಂದೋಲನ ಆಗಿದೆ. ಚಿತಾ ಆಂದೋಲನ ಏನು ಕೇಳಿದ್ರೆ, ಕೇನ್ ಬೇಟ್ವಾ ಲಿಂಕ್ ಪ್ರಾಜೆಕ್ಟ್ ನ ಡಿಸ್ಪ್ಲೇಸ್ಮೆಂಟ್ ವಿರುದ್ಧ, ಅಂದ್ರೆ ಕೇನ್ ಬೇಟ್ವಾ ಪ್ರಾಜೆಕ್ಟ್ ನನ್ನ ಸ್ಥಳಾಂತರಿಸಿದ ವಿರುದ್ಧ
ಸ್ಥಳಾಂತರಿಸಿದ ವಿರುದ್ಧ ನಡೆದಂಥ ಒಂದು ದೊಡ್ಡ ಚಳವಳಿ ಇದು. ಇದು ಕೇನ್ ನದಿಯಲ್ಲಿ ಪ್ರಾರಂಭಿಸಲಾದ ಒಂದು ಯೋಜನೆ ಇದು. ರಾಗಿ ಜಾವಾ ಪೋಷಣ್ ಕಾರ್ಯಕ್ರಮ ಯಾವ ರಾಜ್ಯ ಸರ್ಕಾರದ ಯೋಜನೆಯಾಗಿದೆ? ಸರಿಯಾದ ಉತ್ತರ ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶ ರಾಜ್ಯ ಸತ್ಯಸಾಯಿ ಟ್ರಸ್ಟ್ ಜೊತೆ ಸೇರ್ಕೊಂಡು ಸತ್ಯಸಾಯಿ ಟ್ರಸ್ಟ್ನ ಜೊತೆಗೆ ಸೇರ್ಕೊಂಡು ಶಾಲಾ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡುವಂಥದ್ದು. ಪೌಷ್ಟಿಕ ಆಹಾರ ನೀಡಿಕೆ, ಶಾಲಾ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡುವಂಥ ಯೋಜನೆ ಆಂಧ್ರ ಪ್ರದೇಶ ಸರ್ಕಾರ ಸತ್ಯಸಾಯಿ ಟ್ರಸ್ಟ್ ಜೊತೆ ಸೇರಿಕೊಂಡು ಪ್ರಾರಂಭಿಸಿದ ಯೋಜನೆಯಾಗಿದೆ. ಮುಖ್ಯಮಂತ್ರಿ ಗ್ರಾಮೋತ್ಥಾನ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿ ಉತ್ತರ ಗುಜರಾತ್ ರಾಜ್ಯ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಏನಿದು ಮುಖ್ಯಮಂತ್ರಿ ಗ್ರಾಮೋತ್ಥಾನ ಯೋಜನೆ ಅಂತ ಕೇಳಿದ್ರೆ, ಗ್ರಾಮಗಳನ್ನು ನಗರಗಳ ರೀತಿ ಅಭಿವೃದ್ಧಿಪಡಿಸುವಂಥದ್ದು. ಗ್ರಾಮಗಳನ್ನು ನಗರಗಳ ರೀತಿ ಅಭಿವೃದ್ಧಿಪಡಿಸುವಂಥ ಯೋಜನೆ ಮುಖ್ಯಮಂತ್ರಿ ಗ್ರಾಮೋತ್ಥಾನ ಯೋಜನೆ, ಗುಜರಾತ್ ರಾಜ್ಯದ್ದು. ಲಖಪತಿ ಬಿಟಿಯಾ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಲಖಪತಿ ಬಿಟಿಯಾ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಕೇಳಿದ್ರೆ ದೆಹಲಿ ರಾಜ್ಯ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ದೆಹಲಿ ಸಿಎಂ ರೇಖಾ ಗುಪ್ತಾ ಈ ಯೋಜನೆಗೆ ಚಾಲನೆ ಕೊಡ್ತಾರೆ. ಅಂದ್ರೆ ಏನಿದು ಲಖಪತಿ ಬಿಟಿಯಾ ಯೋಜನೆ ಅಂತ ಕೇಳಿದ್ರೆ, ಹೆಣ್ಣು ಮಗು ಹುಟ್ಟಿನಿಂದ ಪದವಿವರೆಗೆ, ಜನ್ಮದಿಂದ ಪದವಿವರೆಗೆ ಧನ ಸಹಾಯ ಮಾಡುವಂಥದ್ದು ಲಖಪತಿ ಬಿಟಿಯಾ ಯೋಜನೆ. ಸ್ತ್ರೀ ಸುರಕ್ಷಾ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಕೇರಳ ರಾಜ್ಯ. ಏನಿದು ಸ್ತ್ರೀ ಸುರಕ್ಷಾ ಯೋಜನೆ ಅಂತ ಕೇಳಿದ್ರೆ, ನಿರುದ್ಯೋಗ ಮಹಿಳೆಯರಿಗೆ ಮತ್ತು ಟ್ರಾನ್ಸ್ಜೆಂಡರ್ ಅವರಿಗೆ ಪ್ರತಿ ತಿಂಗಳು 1,000 ಹಣವನ್ನು ಸಹಾಯಧನ ನೀಡುವಂಥ ಯೋಜನೆ. ಪ್ರತಿ ತಿಂಗಳು 1,000 ಸಹಾಯಧನವನ್ನು ನೀಡುವಂಥ ಯೋಜನೆ. ಸ್ನೇಹಿತರೆ, ರಾಜ್ಯ ಸರ್ಕಾರಗಳ ಪ್ರಮುಖ ಯೋಜನೆಗಳ ಸೆಕೆಂಡ್ ಪಾರ್ಟ್ ಕೂಡ ಬರುತ್ತೆ. ಸೊ ಸೆಕೆಂಡ್ ಪಾರ್ಟ್ ಅನ್ನು ಕೂಡ ನೋಡಿ. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕ್ ವಿಶೇಷವಾಗಿ 6ರಿಂದ 12ನೇ ತರಗತಿವರೆಗಿನ ಸರ್ಕಾರಿ ಪುಸ್ತಕಗಳ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ನ ಸಾಲ್ವ್ ಮಾಡಲಾಗಿದೆ. ಇಲ್ಲಿ ವಿಶೇಷವಾಗಿ ಪ್ಲೇಲಿಸ್ಟ್ಗಳು ಇತಿಹಾಸ, ಭೂಗೋಳ, ಸಂವಿಧಾನ, ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪಾಠಗಳನ್ನು ಚರ್ಚೆ ಮಾಡಲಾಗಿದೆ, ಡಿಸ್ಕಸ್ ಮಾಡಲಾಗಿದೆ. ಕ್ವಶನ್ ಆನ್ಸರ್ ರೂಪದಲ್ಲಿದೆ. 6ರಿಂದ 12ನೇ ತರಗತಿ ಸರ್ಕಾರಿ ಪುಸ್ತಕಗಳನ್ನ ಬೇಸ್ ಮಾಡಿಟ್ಕೊಂಡು ಈ ಒಂದು ಚಾಪ್ಟರ್ಗಳನ್ನು ಕೊಡಲಾಗಿದೆ. ಅದರ ಜೊತೆಗೆ 2026ರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಕೂಡ ಲಭ್ಯ ಇದೆ. ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಮತ್ತು ಇಂಪಾರ್ಟೆಂಟ್ ಟ್ರೆಂಡಿಂಗ್ ಟಾಪಿಕ್ಗಳ ಕರೆಂಟ್ ಅಫೇರ್ಸ್ ಕೂಡ ಇದೆ. ಸೊ ಈ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಫೆಬ್ರವರಿ 2026ರಲ್ಲಿ ಯಾವ ರಾಜ್ಯ ಸರ್ಕಾರವು ಭೂ ಮಾಲೀಕತ್ವದ ದಾಖಲೆಗಳ ಮೇಲೆ QR ಕೋಡ್ ಅನುಷ್ಠಾನವನ್ನು ಮಾಡೋದಕ್ಕೆ ಘೋಷಣೆ ಮಾಡಿದೆ? ಸರಿ ಉತ್ತರ ಒಡಿಶಾ ಸರ್ಕಾರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಂದ್ರೆ ಭೂ ದಾಖಲೆಗಳ ಮೇಲೆ QR ಕೋಡ್. ಸೊ ಈ ಭೂ ದಾಖಲೆಗಳನ್ನ QR ಕೋಡ್ ಇಂದ ನಾವು ಸರ್ಚ್ ಮಾಡಿದ್ವಿ ಅಂದ್ರೆ, QR ಕೋಡ್ ಮೂಲಕ ನಾವು ತಿಳ್ಕೊಂಡ್ವಿ ಅಂದ್ರೆ ಇದರ ಸಂಪೂರ್ಣ ಮಾಹಿತಿ ನೀಡುವಂಥದ್ದು. ಪ್ರತಿಯೊಂದು ಭೂ ದಾಖಲೆಗಳಿಗೆ QR ಕೋಡ್ ಅನ್ನ ಸೃಷ್ಟಿ ಮಾಡಲಾಗುತ್ತೆ. ಆ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ವಿ ಅಂದ್ರೆ ಆ ದಾಖಲೆಗಳಿಗೆ ಸಂಬಂಧಪಟ್ಟಂತ ಪ್ರತಿಯೊಂದು ವಿಷಯಗಳು, ಸರ್ವೆ ನಂಬರ್ ಇರ್ಬೋದು, ಅದರ ಏರಿಯಾ ಇರ್ಬೋದು, ಅಕ್ಕಪಕ್ಕದ ಒಂದು ಭೂಮಿಗಳಿರ್ಬೋದು, ಎವ್ರಿಥಿಂಗ್ ತಿಳಿಸುವಂತ ಒಂದು ಯೋಜನೆ. ವನ್ಯಜೀವಿಗಳಿಗೆ ನೀರಿನ ಕೊರತೆಯನ್ನು ನೀಗಿಸಲು ಮೇ 2026ರಲ್ಲಿ ಯಾವ ರಾಜ್ಯ ಸರ್ಕಾರ ಜಲ ಪರಾಬ್ ಎನ್ನುವಂತಹ ಅಭಿಯಾನ, ಒಂದು ಕ್ಯಾಂಪೈನ್, ಇದು ಜಲ ಪರಬ್ ಎನ್ನುವಂಥ ಕ್ಯಾಂಪೈನ್ ಅನ್ನ ಯಾವ ಒಂದು ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಗುಜರಾತ್ನಲ್ಲಿ ಪ್ರಾರಂಭಿಸಲಾಯಿತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗುಜರಾತ್ನ ರನ್ ಆಫ್ ಕಚ್ನಲ್ಲಿ
ರನ್ ಆಫ್ ಕಚ್ನಲ್ಲಿ ಈ ಒಂದು ಅಭಿಯಾನವನ್ನು ಪ್ರಾರಂಭಿಸಲಾಯಿತು. ಗುಜರಾತ್ನ ಸುರೇಂದ್ರನಗರ ಜಿಲ್ಲೆಯಲ್ಲಿ ಬರುತ್ತಿದ್ದು, ಸುರೇಂದ್ರನಗರ ಜಿಲ್ಲೆಯಲ್ಲಿರುವಂತಹ ರನ್ ಆಫ್ ಕಚ್ನಲ್ಲಿ ಈ ಜಲ ಪರಾಬ್ ಕ್ಯಾಂಪೈನ್ ಅನ್ನು ಪ್ರಾರಂಭಿಸಲಾಯಿತು. ಆಕ್ಚುಲಿ ಏನಿದು ಕ್ಯಾಂಪೈನ್ ಕೇಳಿದ್ರೆ, ಪಕ್ಷಿಗಳಿಗೆ ಅವುಗಳಿಗೆ ನೈಸರ್ಗಿಕವಾಗಿ ಸಿಗುವಂತಹ ನೀರಿನ ಒದಗಿಸುವಿಕೆ, ಅಂದ್ರೆ ಯಾವುದೇ ರೀತಿಯಲ್ಲಿ ಪಕ್ಷಿಗಳಿಗೆ ಒದಗಿಸುವಂತಹ ನೀರಿನಲ್ಲಿ ಮನುಷ್ಯರ ಹಸ್ತಕ್ಷೇಪ ಆಗಬಾರ್ದು ಅನ್ನುವಂತಹ ಒಂದು ಅಭಿಯಾನ ಇದು. ಜೂನ್ 2026ರಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ABPMJAY ಇದನ್ನು ಜಾರಿಗೆ ತಂದ ಭಾರತದ 36ನೇ ರಾಜ್ಯ ಯಾವುದು? ಸರಿಯಾದ ಉತ್ತರ ಅಂದ್ರೆ ಕೇಂದ್ರಾಡಳಿತ ಮತ್ತು ಪ್ರದೇಶ ಮತ್ತು ರಾಜ್ಯವನ್ನು ಸೇರ್ಕೊಂಡು ಹೇಳುತ್ತಿದ್ದು. ಸೊ ರೈಟ್ ಆನ್ಸರ್ ಇಸ್ ಪಶ್ಚಿಮ ಬಂಗಾಳ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಪಶ್ಚಿಮ ಬಂಗಾಳ. ಈ ಪ್ರಧಾನ ಮಂತ್ರಿ ಆಯುಷ್ಮಾನ್ ಭಾರತ್ ಯೋಜನೆ ಇದೆಯಲ್ಲ, ಇದು ಪ್ರಾರಂಭ ಆಗಿದ್ದು 2018ರಲ್ಲಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದನ್ನ ಉದ್ಘಾಟನೆ ಮಾಡ್ತಾರೆ 2018ರಲ್ಲಿ. ಏನಿದು PM ಆಯುಷ್ಮಾನ್ ಭಾರತ್ ಯೋಜನೆ ಅಂತ ಕೇಳಿದ್ರೆ, BPL ಕಾರ್ಡ್ ಇರುವವರಿಗೆ, BPL ಕಾರ್ಡುದಾರರಿಗೆ ಉಚಿತವಾಗಿ ಹೆಲ್ತ್ ಚೆಕಪ್ ಮಾಡುವಂಥದ್ದು, ಮತ್ತೆ ಕಾಯಿಲೆಗಳಿಗೆ ಔಷಧಿಗಳನ್ನ ಮತ್ತಿತರ ವಿಚಾರಗಳನ್ನ ನೋಡಿಕೊಳ್ಳುವಂಥದ್ದು. ಸೊ ಇದರಲ್ಲಿ 34ನೇ ರಾಜ್ಯವಾಗಿ ಜಾಯಿನ್ ಆಗಿದ್ದು ಒಡಿಸ್ಸಾ, ಇದನ್ನ ಜಾರಿ ಮಾಡಿಕೊಂಡಿದ್ದು. 35ನೇ ಕೇಂದ್ರಾಡಳಿತ ಪ್ರದೇಶವಾಗಿ ಜಾರಿ ಮಾಡಿಕೊಂಡಿದ್ದು ಡೆಲ್ಲಿ. ಸೊ 36ನೇ ರಾಜ್ಯ ಯಾವುದು ಕೇಳಿದ್ರೆ ಪಶ್ಚಿಮ ಬಂಗಾಳ. ಮುಖ್ಯಮಂತ್ರಿ ಕೌಶಲ್ ವಿಕಾಸ್ ಯೋಜನೆ ಜಾರಿಗೆ ತಂದ ರಾಜ್ಯ ಯಾವುದು? ಸರಿ ಉತ್ತರ ದೆಹಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮುಖ್ಯಮಂತ್ರಿ ಕೌಶಲ್ ವಿಕಾಸ್ ಯೋಜನೆ ಜಾರಿಗೆ ತಂದ ರಾಜ್ಯ ದೆಹಲಿ. ಆಕ್ಚುಲಿ ಇದು ಮಾಡರ್ನ್ ಸ್ಕಿಲ್ ಮತ್ತು ಅಂದ್ರೆ ಆಧುನಿಕ ಕೌಶಲ ಮತ್ತು ಆರ್ಥಿಕ ಸಹಕಾರವನ್ನ ನೀಡುವಂತ ಒಂದು ಯೋಜನೆಯಾಗಿದೆ. ಆಕ್ಚುಲಿ ಇದರ ವಿಶೇಷತೆ ಏನು ಕೇಳಿದ್ರೆ, ಇದು 12 ದಿನದ ತರಬೇತಿಯನ್ನು ನೀಡಲಾಯಿತು. ಆಧುನಿಕ ಕೌಶಲ, ಈ ಮಾಡರ್ನೈಸ್ಡ್ ಸ್ಕಿಲ್ ಅನ್ನ ಹೇಳಿಕೊಡುವಂತಹ 12 ದಿನದ ತರಬೇತಿ ಮತ್ತು 4800 ರೂಪಾಯಿ ಸ್ಟೈಫಂಡ್ ಹಣವನ್ನು ಕೂಡ ನೀಡಲಾಯಿತು. ಅದರ ಜೊತೆಗೆ ಪ್ಲಸ್ ಒಂದು ಮಾಡರ್ನ್ ಕಿಟ್ ಅನ್ನು ಕೂಡ ಕೊಡಲಾಯಿತು. ಭೂ ಆಧಾರ್ ಯೋಜನೆ ಜಾರಿಗೆ ತಂದ ರಾಜ್ಯ ಯಾವುದು? ಸರಿಯಾದ ಉತ್ತರ ದೆಹಲಿ. ಏನಿದು ಭೂ ಆಧಾರ್ ಯೋಜನೆ ಅಂತ ಕೇಳಿದ್ರೆ, ಜಮೀನುಗಳ ಡಿಜಿಟಲ್ ದಾಖಲೀಕರಣ, ಜಮೀನುಗಳ ಡಿಜಿಟಲ್ ದಾಖಲೀಕರಣ ಮಾಡುವಂಥದ್ದು ಭೂ ಆಧಾರ್ ಯೋಜನೆ ದೆಹಲಿ ಸರ್ಕಾರದ್ದು. ಇದು ಈ ಒಂದು ಡಿಜಿಟಲೈಸ್ ಮಾಡಿದ ನಂತರ ಆ ಜಮೀನಿಗೆ 14 ಡಿಜಿಟ್ ಆಧಾರ್ ರೀತಿಯಾಗಿ ಒಂದು ಕೋಡ್ ಕಾರ್ಡ್ ಅನ್ನ ನೀಡುವಂಥದ್ದು. ಸಿಂಗಪೆನ್ ಎಂಬಂತಹ ಮಹಿಳಾ ಸುರಕ್ಷಾ ದಳವನ್ನು ಸ್ಥಾಪಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ತಮಿಳುನಾಡು. ಇತ್ತೀಚೆಗೆ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದಂತಹ CM ಜೋಸೆಫ್ ವಿಜಯ್ ಅವರು ಈ ಒಂದು ಯೋಜನೆಯನ್ನ ಜಾರಿಗೆ ತರ್ತಾರೆ. ಈ ಒಂದು ಸುರಕ್ಷಾ ದಳವನ್ನ ಸ್ಥಾಪಿಸ್ತಾರೆ. ಏನಿದು ಸಿಂಗಪೆನ್ ಅಂತ ಕೇಳಿದ್ರೆ, ತಮಿಳಲ್ಲಿ ಸಿಂಗಪೆನ್ ಅಂದ್ರೆ ಲಯನೆಸ್ ಅಂತೇಳಿ, ಅಂದ್ರೆ ಸಿಂಹಿಣಿ ಅಂತೇಳಿ, ಸಿಂಹಿಣಿ ಎನ್ನುವಂತ ಒಂದು ಸುರಕ್ಷಾ ದಳ. ವಿಶೇಷವಾಗಿ ಈ ಸುರಕ್ಷಾ ದಳದ ಮೂಲಕ ಮಹಿಳೆಯರ ಮೇಲಿನ ಕ್ರೈಮ್ ಅನ್ನ ತಡೆಗಟ್ಟುವಂಥದ್ದು, ಮಹಿಳೆಯರ ಮೇಲಿನ ಕ್ರೈಮ್ ತಡೆಗಟ್ಟುವುದು. ಅನ್ನಪೂರ್ಣ ಭಂಡಾರ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಅನ್ನಪೂರ್ಣ ಭಂಡಾರ ಯೋಜನೆ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಸರಿ ಉತ್ತರ ಪಶ್ಚಿಮ ಬಂಗಾಳ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಏನಿದು ಅನ್ನಪೂರ್ಣ ಭಂಡಾರ ಯೋಜನೆ ಅಂತ ಕೇಳಿದ್ರೆ, ಈ ಒಂದು ಯೋಜನೆ ಮೂಲಕ ಮಹಿಳೆಯರಿಗೆ
ಪ್ರತಿ ತಿಂಗಳು 3,000 ರು ಪರ್ ಮಂತ್ 3,000 rupees ಕೊಡುವಂಥದ್ದು. ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾರೆ, ಅನ್ನಪೂರ್ಣ ಭಂಡಾರ ಯೋಜನೆ ಯಾವ ಯೋಜನೆಯನ್ನ ರಿಪ್ಲೇಸ್ ಮಾಡಿಕೊಂಡು, ಅಂದ್ರೆ ಯಾವ ಯೋಜನೆ ಬದಲಿಗೆ ತಂದಂತ ಯೋಜನೆ ಅಂತ ಕೇಳಿದ್ರೆ ಲಕ್ಷ್ಮೀ ಭಂಡಾರ ಯೋಜನೆ ಅಂತ ಒಂದು ಸ್ಕೀಮ್ ಇತ್ತು ಅಲ್ಲೇ ಪಶ್ಚಿಮ ಬಂಗಾಳದಲ್ಲಿ. ಲಕ್ಷ್ಮೀ ಭಂಡಾರ ಯೋಜನೆ ಇದನ್ನ ರಿಪ್ಲೇಸ್ ಮಾಡ್ತು. ಬದಲಿಗೆ ಜಲ ಪರಬ ಅಭಿಯಾನ ಪ್ರಾರಂಭಿಸಿದ ರಾಜ್ಯ ಯಾವುದು? ಜಲ ಪರಬ್ ಅಭಿಯಾನವನ್ನ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಗುಜರಾತ್. ಗುಜರಾತ್ ರಾಜ್ಯ ಜಲ ಪರಬ್ ಅಭಿಯಾನವನ್ನ ಪ್ರಾರಂಭ ಮಾಡುತ್ತೆ. ಗುಜರಾತ್ ರಾಜ್ಯದಲ್ಲಿ ಬಹಳ ಪ್ರಮುಖವಾಗಿ ಪ್ರಾರಂಭವಾದ ಒಂದು ಕ್ಯಾಂಪೈನ್ ಇದು, ಅಭಿಯಾನ ಇದು. ಸೊ ಈ ಕ್ಯಾಂಪೈನ್ ನ ವಿಶೇಷತೆ ಏನು ಕೇಳಿದ್ರೆ, ಇಲ್ಲಿ ಲಿಟಲ್ ರನ್ ಆಫ್ ಕಚ್, ಗುಜರಾತ್ನ ಲಿಟಲ್ ರನ್ ಆಫ್ ಕಚ್ ಇಲ್ಲಿ ನಡೆದಂತಹ ಒಂದು ಕ್ಯಾಂಪೈನ್, ಅದು ವಿಶಿಷ್ಟವಾದ ಕ್ಯಾಂಪೈನ್. ಇಲ್ಲಿ ಪಕ್ಷಿಗಳಿಗೆ ಬೇಕಾದ ನೀರಿನ ರಕ್ಷಣೆ ಮಾಡುವ ಉದ್ದೇಶದಿಂದ ಜಲಪರಬ್ ಅಭಿಯಾನವನ್ನ ಗುಜರಾತ್ ರಾಜ್ಯದಲ್ಲಿ ಮಾಡಲಾಯಿತು. ಆಯುಷ್ಮಾನ್ ಭಾರತ್ ಯೋಜನೆ ಪ್ರಾರಂಭಿಸಿದ 36ನೇ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಯುಷ್ಮಾನ್ ಭಾರತ್ ಯೋಜನೆ ಪಶ್ಚಿಮ ಬಂಗಾಳದಲ್ಲಿ 36ನೇ ರಾಜ್ಯ ಇದನ್ನ ಜಾರಿ ಮಾಡಿದ್ದು. ಆಯುಷ್ಮಾನ್ ಭಾರತ್ ಯೋಜನೆ ಬಗ್ಗೆ ಹೇಳೋದಾದ್ರೆ, ಇದು ಜೂನ್ 2026ರಲ್ಲಿ ಪಶ್ಚಿಮ ಬಂಗಾಳ ಆಯುಷ್ಮಾನ್ ಭಾರತ್ ಯೋಜನೆಗೆ ಸೇರಿದಂತಹ 36ನೇ ರಾಜ್ಯ ಆಯಿತು ಮತ್ತು ಇದನ್ನ ಮಿನಿಸ್ಟ್ರಿ ಆಫ್ ಫ್ಯಾಮಿಲಿ ಅಂಡ್ ವೆಲ್ಫೇರ್ ಅಡಿಯಲ್ಲಿ ಬರುತ್ತೆ. ಮಿನಿಸ್ಟ್ರಿ ಆಫ್ ಫ್ಯಾಮಿಲಿ ಅಂಡ್ ವೆಲ್ಫೇರ್ ಅಡಿಯಲ್ಲಿ ಈ ಆಯುಷ್ಮಾನ್ ಭಾರತ್ ಯೋಜನೆ ಬರುತ್ತೆ. ಸಿಎಂ ಶ್ರೀ ಸ್ಕೂಲ್, PM ಶ್ರೀ ಸ್ಕೂಲ್ ಬೇರೆ, CM ಶ್ರೀ ಸ್ಕೂಲ್ ಬೇರೆ, ನೋಟ್ ಮಾಡ್ಕೊಳ್ಳಿ. ಸೊ CM ಶ್ರೀ ಸ್ಕೂಲ್ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ದೆಹಲಿ. ಏನಿದು CM ಶ್ರೀ ಸ್ಕೂಲ್ ಅಂತ ಕೇಳಿದ್ರೆ, ದೆಹಲಿಯಲ್ಲಿ AI ಆಧಾರಿತ ಶಿಕ್ಷಣವನ್ನು ನೀಡುವ ಉದ್ದೇಶದಿಂದ ದೆಹಲಿ ಗೌರ್ಮೆಂಟ್ CM ಶ್ರೀ ಸ್ಕೂಲ್ ಅನ್ನ ಪ್ರಾರಂಭ ಮಾಡಿತು. ಹೋಮ್ ಸ್ಟೇ ಸ್ಕೀಮ್ 2026 ಜಾರಿಗೆ ತಂದ ರಾಜ್ಯ ಯಾವುದು? ಹೋಮ್ ಸ್ಟೇ ಸ್ಕೀಮ್ ಸರಿಯಾದ ಉತ್ತರ ರಾಜಸ್ಥಾನ್. ರಾಜಸ್ಥಾನದಲ್ಲಿ ಗ್ರಾಮೀಣ ಟೂರಿಸಂ ಅನ್ನ, ಗ್ರಾಮೀಣ ಪ್ರವಾಸೋದ್ಯಮ ಉತ್ತೇಜನ ಮಾಡೋದಕ್ಕೆ ಗ್ರಾಮೀಣ ಪ್ರದೇಶದಲ್ಲಿನ ಪ್ರವಾಸೋದ್ಯಮಗಳನ್ನ ಉತ್ತೇಜನ ಮಾಡೋದಕ್ಕೆ ಹೋಮ್ ಸ್ಟೇ ಸ್ಕೀಮ್ ಅನ್ನ ಜಾರಿಗೆ ತರಲಾಯಿತು. ಇ ಬೈಕ್ ದೀದಿ ಯೋಜನೆ ಜಾರಿಗೆ ತಂದ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿ ಯಾವುದು? ಸರಿ ಉತ್ತರ ದೆಹಲಿ. ಏನಿದು ಇ ಬೈಕ್ ದೀದಿ ಯೋಜನೆ ಅಂದ್ರೆ, ಹೆಣ್ಣು ಮಕ್ಕಳಿಗೆ ಎಲೆಕ್ಟ್ರಿಕ್ ಬೈಕ್ಗಳಿಗೆ ಉತ್ತೇಜನ ಧನ ಸಹಾಯ ನೀಡುವಂಥದ್ದು. ಹೆಣ್ಣು ಮಕ್ಕಳಿಗೆ ಎಲೆಕ್ಟ್ರಿಕ್ ಬೈಕ್ಗಳನ್ನು ಕೊಂಡ್ಕೊಳ್ಳೋದಕ್ಕೆ ಉತ್ತೇಜನ ನೀಡುವಂತಹ ಯೋಜನೆ ಇದು. ಉತ್ತೇಜನ ನೀಡುವಂತಹ ಯೋಜನೆ ಆಗಿದೆ. ಪ್ರಾಜೆಕ್ಟ್ ಹನುಮಾನ್ ಯೋಜನೆ ಜಾರಿಗೆ ತಂದ ರಾಜ್ಯ ಯಾವುದು? ಪ್ರಾಜೆಕ್ಟ್ ಹನುಮಾನ್ ಸರಿಯಾದ ಉತ್ತರ ಆಂಧ್ರ ಪ್ರದೇಶ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಏನಿದು ಪ್ರಾಜೆಕ್ಟ್ ಹನುಮಾನ್ ಯೋಜನೆ ಅಂತ ಕೇಳಿದ್ರೆ, ಮಾನವ ಮತ್ತು ವನ್ಯಜೀವಿ ಸಂಘರ್ಷದ ಕುರಿತಾಗಿ, ಮಾನವ ಮತ್ತು ವನ್ಯಜೀವಿ ಸಂಘರ್ಷ ಅಂದ್ರೆ, ತುಂಬಾ ಸಾರಿ ನಾವು ಗಿಡ ಮರಗಳನ್ನ ಕಾಡನ್ನ ನಾಶ ಮಾಡೋದ್ರಿಂದ ಪ್ರಾಣಿಗಳು ಮಾನವ ನೆಲೆಯೂರದಂತಹ ಊರುಗಳಿಗೆ, ಹಳ್ಳಿಗಳಿಗೆ ಬರುವಂತ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಸಂಘರ್ಷವನ್ನ ಕಡಿಮೆ ಮಾಡುವ ಉದ್ದೇಶದಿಂದ ಆಂಧ್ರ ಪ್ರದೇಶದಲ್ಲಿ ಪ್ರಾಜೆಕ್ಟ್ ಹನುಮಾನ್ನ ಜಾರಿಗೆ ತರಲಾಯಿತು. ಆಕ್ಚುಲಿ ಪ್ರಾಜೆಕ್ಟ್ ಹನುಮಾನ್ ಅಂದ್ರೆ ಏನು ಕೇಳಿದ್ರೆ, ಹೆಲ್ದಿ ಅಂಡ್ ನರ್ಚರಿಂಗ್ ಯೂನಿಟ್ಸ್ ಫಾರ್ ಮೈನಾರಿಟಿಂಗ್ ಏಡ್ ಅಂಡ್ ನರ್ಚರಿಂಗ್ ಅಂತೇಳಿ. ಹರ್ ಸ್ಟಾರ್ಟ್ 5.0 ಜಾರಿಗೆ ತಂದ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿ ಯಾವುದು? ಸರಿಯಾದ ಉತ್ತರ ಗುಜರಾತ್. ಗುಜರಾತ್ನಲ್ಲಿ ಗುಜರಾತ್ ರಾಜ್ಯದ CM ಆಗಿರುವಂತಹ ಭೂಪೇಂದ್ರ ಪಟೇಲ್ ಇದಕ್ಕೆ ಚಾಲನೆ ನೀಡ್ತಾರೆ. ಭೂಪೇಂದ್ರ ಪಟೇಲ್ ಇದಕ್ಕೆ ಚಾಲನೆಯನ್ನ ನೀಡಿದ್ರು. ಏನಿದು ಹರ್ ಸ್ಟಾರ್ಟ್ ಅಂತ ಕೇಳಿದ್ರೆ, ಸ್ಟಾರ್ಟ್ ಅಂದ್ರೆ ಶುರು ಮಾಡೋದು ಅನ್ನುವಂಥ ಅರ್ಥ. ಹರ್ ಸ್ಟಾರ್ಟ್ ಅಂದ್ರೆ ಮಹಿಳಾ ಸ್ಟಾರ್ಟ್ಅಪ್ಗಳಿಗೆ ಉತ್ತೇಜನ ನೀಡುವಂಥದ್ದು.
ಮಹಿಳಾ ಸ್ಟಾರ್ಟಪ್ ಗಳಿಗೆ ಉತ್ತೇಜನ ನೀಡುವಂಥದ್ದು, ಮಹಿಳಾ ಉದ್ಯಮಿಗಳಿಗೆ ಉತ್ತೇಜನ ನೀಡುವಂಥ ಒಂದು ಯೋಜನೆ ಇದು ಹರ್ ಸ್ಟಾರ್ಟ್ 5.0 ಗುಜರಾತ್ ರಾಜ್ಯದ ಯೋಜನೆಯಾಗಿದೆ. ಆಪರೇಷನ್ ಜರಿಕೋ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಿಜೋರಾಂ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪರೇಷನ್ ಜರಿಕೋ ಏನಿದು? ಆಪರೇಷನ್ ಜರಿಕೋ ಅಂತ ಕೇಳಿದ್ರೆ ಡ್ರಗ್ ಯೂಸ್ ಅಂಡ್ ಟ್ರಾಫಿಕಿಂಗ್, ಡ್ರಗ್ ಟ್ರಾಫಿಕಿಂಗ್ ನ ವಿರುದ್ಧ ನಡೆಸಿದಂಥ ಒಂದು ಆಪರೇಷನ್ ಇದು. ಏನಿದು? ಮಾದಕ ವಸ್ತುಗಳ ಬಳಕೆ, ಡ್ರಗ್ ಯೂಸ್ ಅಂಡ್ ಡ್ರಗ್ ಟ್ರಾಫಿಕಿಂಗ್, ಅದರ ಹಂಚಿಕೆಯ ವಿರುದ್ಧ ನಡೆದಂಥ ಒಂದು ಆಪರೇಷನ್ ಇದು. ಮಿಜೋರಾಂ ಸರ್ಕಾರ ನಡೆಸಿದ್ದು. ಈ ಮೂಲಕ ಮಿಜೋರಾಂನಲ್ಲಿ ಡ್ರಗ್ನ ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ಅಥವಾ ಡ್ರಗ್ನ ಸಂಪೂರ್ಣವಾಗಿ ನಿಷೇಧ ಮಾಡೋದಕ್ಕೆ ಪ್ರಯತ್ನ ಮಾಡಲಾಯಿತು. ಮುಖ್ಯಮಂತ್ರಿ ಸಹಾಯಕ್ ಗೌಧಾಮ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಛತ್ತೀಸ್ಗಢ. ಇದು ಗೋವುಗಳಿಗೆ ಆಶ್ರಯ ನೀಡುವಂತ ಯೋಜನೆಯಾಗಿದೆ. ಗೋಧಾಮಗಳನ್ನ ಪ್ರಾರಂಭಿಸುವಂತ ಒಂದು ಯೋಜನೆ ಇದು. ದಿವ್ಯಾಂಗ ಶಕ್ತಿ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ನೋಡಿ, ಇಲ್ಲಿ ಶಕ್ತಿ ಯೋಜನೆ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ, ಇದು ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣವನ್ನು ನೀಡುವಂತ ಯೋಜನೆ. ದಿವ್ಯಾಂಗ ಶಕ್ತಿ ಅಂದ್ರೆ ಪದದಲ್ಲೇ ಅದರ ಅರ್ಥ ಇದೆ, ದಿವ್ಯಾಂಗರಿಗೆ ಅಂದ್ರೆ ಫಿಸಿಕಲ್ ಚಾಲೆಂಜ್ಡ್ ಅವರಿಗೆ ಬಸ್ ಪ್ರಯಾಣ ಉಚಿತ ಮಾಡುವಂತ ಯೋಜನೆ. ಹಾಗಾದ್ರೆ ಇದು ಯಾವ ಸರ್ಕಾರದ ಯೋಜನೆ ಅಂತ ಕೇಳಿದ್ರೆ ಆಂಧ್ರ ಪ್ರದೇಶ ಸರ್ಕಾರದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ದಿವ್ಯಾಂಗರಿಗೆ ಉಚಿತ ಬಸ್ ವ್ಯವಸ್ಥೆ, ನೀಡುವಂತ ಯೋಜನೆ ಆಗಿದೆ. ಇಂದಿರಮ್ಮ ಫ್ಯಾಮಿಲಿ ಲೈಫ್ ಇನ್ಶೂರೆನ್ಸ್ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ತೆಲಂಗಾಣ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಏನಿದು ಇಂದಿರಮ್ಮ ಫ್ಯಾಮಿಲಿ ಲೈಫ್ ಇನ್ಶೂರೆನ್ಸ್ ಅಂತ ಕೇಳಿದ್ರೆ ತೆಲಂಗಾಣ ಸರ್ಕಾರ 5 ಲಕ್ಷದವರೆಗೆ ಜನರಿಗೆ 5 ಲಕ್ಷದವರೆಗೆ ಇನ್ಶೂರೆನ್ಸ್ ಕವರೇಜ್ ವಿಮಾ ಕವರೇಜ್ ಅನ್ನು ನೀಡುವಂತ ಒಂದು ಯೋಜನೆ ಇದು ಇಂದಿರಮ್ಮ ಫ್ಯಾಮಿಲಿ ಲೈಫ್ ಇನ್ಶೂರೆನ್ಸ್ ಯೋಜನೆ. ಅನ್ಮೋಲ್ ಯೋಜನೆ ಪ್ರಾರಂಭಿಸಿದ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿ ಯಾವುದು? ಸರಿಯಾದ ಉತ್ತರ ದೆಹಲಿ ಸರ್ಕಾರ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಏನಿದು ಅನ್ಮೋಲ್ ಸ್ಕೀಮ್ ಅಂತ ಕೇಳಿದ್ರೆ, ಅನ್ಮೋಲ್ ಯೋಜನೆ ಅಂತ ಕೇಳಿದ್ರೆ ಈ ಯೋಜನೆ ಮೂಲಕ ನವಜಾತ ಶಿಶುಗಳ ಜೆನೆಟಿಕ್ ಟೆಸ್ಟ್ ಮಾಡುವಂಥದ್ದು, ಜೀನ್ಸ್ ಟೆಸ್ಟ್ ಮಾಡುವಂಥದ್ದು. ಅದು ಮುಕ್ತವಾಗಿ ಅಂದ್ರೆ ಫ್ರೀ ಆಗಿ ಉಚಿತವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜೆನೆಟಿಕ್ ಟೆಸ್ಟ್ ಮಾಡುವಂಥದ್ದು. ದುರ್ಗಾ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ದೆಹಲಿ ಕೇಂದ್ರಾಡಳಿತ ಪ್ರದೇಶದಲ್ಲಿ ದುರ್ಗಾ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಏನಿದು ದುರ್ಗಾ ಯೋಜನೆ ಅಂತ ಕೇಳಿದ್ರೆ ಹೆಣ್ಣು ಮಕ್ಕಳಿಗೆ ಗ್ರೀನ್ ಇ ಆಟೋಸ್ ಮೂಲಕ ಮಹಿಳೆಯರಿಗೆ ಮತ್ತು ಟ್ರಾನ್ಸ್ಜೆಂಡರ್ಗೆ ಉತ್ತೇಜನ ನೀಡುವಂಥದ್ದು. ಗ್ರೀನ್ ಇ ಆಟೋಗಳ ಮೂಲಕ ಮಹಿಳೆಯರಿಗೆ ಮತ್ತು ಟ್ರಾನ್ಸ್ಜೆಂಡರ್ಗಳಿಗೆ, ತೃತೀಯ ಲಿಂಗಿಗಳಿಗೆ ಪ್ರೋತ್ಸಾಹ ನೀಡುವಂಥ ಯೋಜನೆ ಆಗಿದೆ. ಇದು ಪ್ರೋತ್ಸಾಹ ಯಾವುದರ ಮೂಲಕ? ಗ್ರೀನ್ ಇ ಆಟೋಗಳನ್ನು ನೀಡೋದ್ರ ಮೂಲಕ. ಮುಖ್ಯಮಂತ್ರಿ ಅಪ್ನಾ ಸುಖಿ ಪರಿವಾರ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಅಪ್ನಾ ಸುಖಿ ಪರಿವಾರ್ ಯೋಜನೆ. ಸರಿಯಾದ ಉತ್ತರ ಹಿಮಾಚಲ್ ಪ್ರದೇಶ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಿಮಾಚಲ್ ಪ್ರದೇಶದಲ್ಲಿ ಬಡ ಫ್ಯಾಮಿಲಿಗಳಲ್ಲಿ ಅಂದ್ರೆ ಬಡ ಕುಟುಂಬಗಳಿಗೆ ನೀಡಿದಂಥ ಒಂದು ಯೋಜನೆ ಇದು. ಕುಟುಂಬಗಳಿಗೆ ಈ ಯೋಜನೆಯನ್ನು ಜಾರಿ ಮಾಡಲಾಯಿತು. ಬಡ ಕುಟುಂಬಗಳಿಗೆ ಯಾವೆಲ್ಲ ಒಂದು ಸಹಾಯ ಮಾಡಲಾಗುತ್ತೆ ಕೇಳಿದ್ರೆ ಈ ಯೋಜನೆ ಮೂಲಕ ಪ್ರತಿ ತಿಂಗಳು 1,500 ರು ಹಣವನ್ನು ನೀಡುವಂಥದ್ದು ಮತ್ತು 300 ಯೂನಿಟ್ ವರೆಗೆ ವಿದ್ಯುತ್ ಫ್ರೀ ನೀಡುವಂಥ ಯೋಜನೆ, ಉಚಿತ ವಿದ್ಯುತ್. ಸಿಎಂ ಇನ್ಸ್ಪೈರ್ ಸ್ಕೀಮ್ ಜಾರಿ ಮಾಡಿದ ರಾಜ್ಯ ಯಾವುದು? ಸರಿ ಉತ್ತರ ಮೇಘಾಲಯ. ವಿಶೇಷವಾದ ಒಂದು ಯೋಜನೆ ಇದು, ನೋಟ್ ಮಾಡ್ಕೊಳ್ಳಿ. ಈ ಒಂದು ಇನ್ಸ್ಪೈರ್ ಸ್ಕೀಮ್ ಮೂಲಕ, ಸಿಎಂ ಇನ್ಸ್ಪೈರ್ ಸ್ಕೀಮ್ ಮೂಲಕ ಏನ್ ಮಾಡಲಾಗುತ್ತೆ ಕೇಳಿದ್ರೆ
UPSC ಓದುವಂಥ ಮಕ್ಕಳಿಗೆ ಉತ್ತೇಜನ, UPSC ಪರೀಕ್ಷೆಗೆ ಉತ್ತೇಜನ. ಸೊ UPSC ಪರೀಕ್ಷೆಯನ್ನು ಬರೆಯುವಂತಹ ಅರ್ಹ ಅಭ್ಯರ್ಥಿಗಳಿಗೆ ಪ್ರಿಲಿಮ್ಸ್ ಬರೆಯೋದಕ್ಕೆ ಪ್ರಿಲಿಮ್ಸ್ಗೆ 50,000 ಸಹಾಯಧನ ಮತ್ತು ಮೇನ್ಸ್ ಪ್ರಿಲಿಮ್ಸ್ ಒಂದು ವೇಳೆ ಪಾಸ್ ಆಯಿತು ಅಂದರೆ ಮೇನ್ಸ್ ಬರೆಯೋದಕ್ಕೆ 1,00,000ವರೆಗೆ ಸಹಾಯಧನವನ್ನು ನೀಡುವಂಥ ಯೋಜನೆ ಆಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪಾಲಿಸಿ 2026 ಜಾರಿ ಮಾಡಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಹಾರಾಷ್ಟ್ರ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪಾಲಿಸಿ 2026 ಮಹಾರಾಷ್ಟ್ರ ಸರ್ಕಾರದ ಯೋಜನೆ ಇದು. ಮಹಾರಾಷ್ಟ್ರದ CM ದೇವೇಂದ್ರ ಫಡ್ನವೀಸ್ ಇದಕ್ಕೆ ಚಾಲನೆ ನೀಡಿದರು. ದೇವೇಂದ್ರ ಫಡ್ನವೀಸ್ ಈ ಯೋಜನೆಗೆ ಚಾಲನೆಯನ್ನು ನೀಡಿರುವಂಥದ್ದು. ಇದೊಂದು ಇನ್ವೆಸ್ಟ್ಮೆಂಟ್ ಅಟ್ರಾಕ್ಷನ್ ಪ್ರೋಗ್ರಾಮ್ ಆಗಿದೆ. ಅಂದರೆ ಉದ್ದಿಮೆಗಳಿಗೆ, ಹೂಡಿಕೆದಾರರಿಗೆ ಪ್ರೋತ್ಸಾಹ ನೀಡುವಂಥ ಯೋಜನೆ. ಇನ್ವೆಸ್ಟ್ಮೆಂಟ್ ಅವರಿಗೆ ಅಟ್ರಾಕ್ಟ್ ಮಾಡುವಂಥ ಯೋಜನೆ ಆಗಿದೆ. ಮೇರಾ ಭಾರತ್ ಮೇರಾ ಯೋಗದಾನ್ ಅಭಿಯಾನ ಪ್ರಾರಂಭಿಸಿದ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿ ಯಾವುದು? ಸರಿಯಾದ ಉತ್ತರ ದೆಹಲಿ. ಏನಿದು ಕೇಳಿದ್ರೆ ಏನು ಅಭಿಯಾನ ಇದು, ಏನು ಕ್ಯಾಂಪೇನ್ ಕೇಳಿದ್ರೆ ಇದು 90 ದಿನಗಳ ಅಭಿಯಾನ, 90 ದಿನಗಳ ಕ್ಯಾಂಪೇನ್ ಆಗಿದೆ. ಯಾವ ವಿಷಯದ ಬಗ್ಗೆ ಕ್ಯಾಂಪೇನ್ ಅಂತ ಕೇಳಿದ್ರೆ ಸೇವ್ ಫ್ಯೂಯಲ್ ಕ್ಲೀನ್ ಎನ್ವಿರಾನ್ಮೆಂಟ್ ಅಂತೇಳಿ. ಅಂದರೆ ಪೆಟ್ರೋಲ್ ಮತ್ತು ಡೀಸೆಲ್ನ ಅತ್ಯಂತ ಕಡಿಮೆ ಬಳಕೆ ಮಾಡುವಂಥದ್ದು ಸೇವ್ ಫ್ಯೂಯಲ್ ಈ ಉದ್ದೇಶ ಇದರ ಮೂಲಕ. ಹಾಗೆಯೇ ಕ್ಲೀನ್ ಎನ್ವಿರಾನ್ಮೆಂಟ್ ಪರಿಸರವನ್ನು ತುಂಬ ಸ್ವಚ್ಛವಾಗಿ ಇಟ್ಕೊಳ್ಳುವಂಥದ್ದು. 90 ದಿನಗಳ ಒಂದು ವಿಶಿಷ್ಟವಾದ ಅಭಿಯಾನ ಇದು ಮೇರಾ ಭಾರತ್ ಮೇರಾ ಯೋಗದಾನ್. ಭಾರತದ ಮೊದಲ ಹ್ಯೂಮನ್ ಎಲಿಫೆಂಟ್ ಕನ್ಫ್ಲಿಕ್ಟ್ ರಿಸರ್ಚ್ ಸೆಂಟರ್ ಎಲ್ಲಿ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಜಾರ್ಖಂಡ್ನಲ್ಲಿ ಪ್ರಾರಂಭಿಸಲಾಯಿತು. ಮನುಷ್ಯ ಮತ್ತು ಮಾನವ ಮತ್ತು ಎಲಿಫೆಂಟ್ ನಡುವಿನ ಸಂಘರ್ಷ, ಒಂದು ಕಾನ್ಫ್ಲಿಕ್ಟ್ ಗೊಂದಲವನ್ನು ಸರಿ ಮಾಡೋದಕ್ಕೆ ಈ ಜಾರ್ಖಂಡ್ನಲ್ಲಿ ಭಾರತದ ಮೊದಲ ಹ್ಯೂಮನ್ ಎಲಿಫೆಂಟ್ ಕಾನ್ಫ್ಲಿಕ್ಟ್ ರಿಸರ್ಚ್ ಸೆಂಟರ್ನ ಪ್ರಾರಂಭ ಮಾಡಲಾಯಿತು. ಜನ ಭಾಗೀದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಅಭಿಯಾನ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿ ಉತ್ತರ ಛತ್ತೀಸ್ಗಢ ರಾಜ್ಯ. ಜನ್ ಭಾಗೀದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಎನ್ನುವಂಥ ಅಭಿಯಾನ. ಸೊ ಛತ್ತೀಸ್ಗಢದ ಈ ಅಭಿಯಾನದ ಮೂಲಕ ಬುಡಕಟ್ಟು ಜನಾಂಗದವರಿಗೆ, ವಿಶೇಷವಾಗಿ ಬುಡಕಟ್ಟು ಜನಾಂಗದವರಿಗೆ ಸರ್ಕಾರಿ ಯೋಜನೆಗಳನ್ನು ತಲುಪಿಸುವ ಕಾರ್ಯಕ್ರಮ ಇದು. ಸರ್ಕಾರಿ ಯೋಜನೆಗಳನ್ನು ತಲುಪಿಸುವ ಯೋಜನೆಯಾಗಿದೆ ಕಾರ್ಯಕ್ರಮ. ಯಾರಿಗೆ? ವಿಶೇಷವಾಗಿ ಟ್ರೈಬ್ಸ್ ಇರ್ತಾರಲ್ಲ, ಬುಡಕಟ್ಟು ಜನಾಂಗದವರಿಗೆ. ಅಕ್ಕ ಪಡೆ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಕರ್ನಾಟಕ. ಕರ್ನಾಟಕದ ಹಿಂದಿನ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು ಅಕ್ಕ ಪಡೆಯನ್ನ, ಒಂದು ಪೊಲೀಸ್ ಪಡೆಯನ್ನ ಪ್ರಾರಂಭ ಮಾಡುತ್ತಾರೆ. ಈ ಅಕ್ಕ ಪಡೆಯ ಮೂಲಕ ಮಹಿಳಾ ಸುರಕ್ಷತೆಯನ್ನ ವಿಶೇಷವಾಗಿ ಮಾಡುವಂಥದ್ದು. ಆಮೆ ಪಡಿ ಬಾ ಆಮ ಬಸಾರೆ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಒಡಿಸ್ಸಾ ರಾಜ್ಯ. ಒಡಿಸ್ಸಾ ರಾಜ್ಯದಲ್ಲಿ ವಿಶೇಷವಾಗಿ ಮಹಿಳಾ ಬಲವರ್ಧನೆ ಮತ್ತು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡುವ ಯೋಜನೆ ಇದು. ಮಹಿಳಾ ಬಲವರ್ಧನೆ ಮತ್ತು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವಂಥ ಯೋಜನೆ ಆಮೆ ಪಡಿಬಾ ಆಮ ಬಸಾರೆ ಎನ್ನುವಂಥ ಯೋಜನೆ. ಅಟಲ್ ವಿಚಲ್ ಅಗ್ರಗಾಮಿ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಅಸ್ಸಾಂ. ಅಟಲ್ ವಿಚಲ್ ಅಗ್ರಗಾಮಿ ಯೋಜನೆ ಇದು. ಏನಿದು ಕೇಳಿದ್ರೆ ರಿಸರ್ಚ್ ಸ್ಕಾಲರ್ಗಳಿಗೆ, ಸಂಶೋಧನಾ ವಿದ್ಯಾರ್ಥಿಗಳಿರ್ತಾರಲ್ಲ, ರಿಸರ್ಚ್ ಸ್ಕಾಲರ್ಸ್, ಇವರಿಗೆ ಉತ್ತೇಜನ ನೀಡುವಂಥದ್ದು. ಯಾವ ರೀತಿ ಕೇಳಿದ್ರೆ
25,000 ರೂಪಾಯಿ ಪ್ರತಿ ತಿಂಗಳು ನೀಡುವಂಥದ್ದು ರಿಸರ್ಚ್ ಮುಗಿಯುವವರೆಗೆ. ಹಾಗೆಯೇ ಇದರಲ್ಲಿ ದಿವ್ಯಾಂಗರಿದ್ದರೆ ಅವರಿಗೆ 40,000 ರೂಪಾಯಿ ಪ್ರತಿ ತಿಂಗಳು ನೀಡುವಂಥದ್ದು. ದಿವ್ಯಾಂಗರಿಗೆ, ಫಿಸಿಕಲ್ ಚಾಲೆಂಜ್ಡ್ ಅವರಿಗೆ 40,000 ಕೊಡುವಂಥದ್ದು. ಯಾರಿಗೆ? ವಿಶೇಷವಾಗಿ ಸಂಶೋಧನಾ ವಿದ್ಯಾರ್ಥಿಗಳಿಗೆ, ರಿಸರ್ಚ್ ಸ್ಕಾಲರ್ಸ್ಗೆ ಅಸ್ಸಾಂ ಸರ್ಕಾರದ್ದು. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿದೆ: ಪಿಂಕ್ ಇ ರಿಕ್ಷಾ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಆಪ್ಷನ್ಸ್ ಈ ರೀತಿದೆ: ಮಹಾರಾಷ್ಟ್ರ, ಛತ್ತೀಸ್ಗಢ, ಒಡಿಸ್ಸಾ, ಅಸ್ಸಾಂ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ವಿಶೇಷವಾಗಿ ಪ್ಲೇಲಿಸ್ಟ್ಗಳನ್ನು ನೀಡಲಾಗ್ತಾ ಇದೆ. ಕಾನ್ಸ್ಟೇಬಲ್ ಎಕ್ಸಾಮಿಗೆ 2026ನ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ವಿಶೇಷವಾಗಿ ಈ ಪ್ಲೇಲಿಸ್ಟ್ನಲ್ಲಿ ಇತಿಹಾಸ, ಭೂಗೋಳ, ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ ಸಿಗುತ್ತೆ. ಭೂಗೋಳ, ಸಂವಿಧಾನ, ವಿಶೇಷವಾಗಿ ವಿಜ್ಞಾನ ತರಗತಿಗಳು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ವಿಜ್ಞಾನ, ಎಕನಾಮಿಕ್ಸ್, ಅರ್ಥಶಾಸ್ತ್ರದ ಯೋಜನೆಗಳಿರ್ಬೋದು, ಪಂಚವಾರ್ಷಿಕ ಯೋಜನೆಗಳಿರ್ಬೋದು, ಬಜೆಟ್ ಇರ್ಬೋದು, ಇದರ ರಿಲೇಟೆಡ್ ಆಗಿ ಈ ಒಂದು ಸೆಷನ್ಗಳ ವಿಶೇಷತೆ ಏನು ಕೇಳಿದ್ರೆ 8ರಿಂದ 12ನೇ ತರಗತಿ ಸರ್ಕಾರಿ ಪುಸ್ತಕಗಳ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ ಸಿಗುತ್ತೆ ನಿಮಗಿಲ್ಲಿ. ಒನ್ ಆಫ್ ದ ಬೆಸ್ಟ್ ಸೆಷನ್ ಅಂತಲೇ ಹೇಳ್ಬೋದು. ಹಾಗೆಯೇ 2026ನ ಕಂಪ್ಲೀಟ್ ಕರೆಂಟ್ ಅಫೇರ್ಸ್, ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂತಹ ಲಿಂಕಲ್ಲಿ ಹಾಕಿರ್ತೀವಿ. ಈ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.